ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಗನ್ ಫೈಟು ಈಗ ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಕಾಡಿಗೆ ಆಡಿರ್ತಕ್ಕಂಥದ್ದು, ಜೊತೆಗೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದಾದ ನಂತರ ರಾಜಕೀಯವಾಗಿ ಕೂಡ ಒಂದಷ್ಟು ಪೊಲಿಟಿಕಲ್ ವಾರ್ಗಳು ಕೂಡ ಶುರುವಾಗಿದೆ. ಒಂದು ಕಡೆಗೆ ಬಿಜೆಪಿ ನಾಯಕರು ತಮ್ಮ ಶಾಸಕರ ಬೆಂಬಲಕ್ಕೆ ನಿಂತರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಶಾಂತಿ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕುಣಿಗಲ್ನ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಬಳ್ಳಾರಿಯ ಪ್ರಕರಣವನ್ನು ತಾವು ಕಾಂಗ್ರೆಸ್ ಶಾಸಕರ ಯಾವ ರೀತಿಯಾಗಿ ನೋಡ್ತೀರಿ? ಸಿ ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ನಾನೊಬ್ಬ ವೈದ್ಯ ವೃತ್ತಿಯಿಂದ ಬಂದಿರೋಂಥ ಹಿನ್ನೆಲೆಯಲ್ಲಿ ಕಲಾದ ಒಂದು ವ್ಯವಸ್ಥೆಯಿಂದ ದೂರ ನಾನು. ಇವತ್ತು ರಾಜಕಾರಣದ ಒಂದು ಇತಿಹಾಸ ಬೆಳ್ಳಾರಿದು. ಎಲ್ಲಿವರೆಗೂ ರೆಡ್ಡಿಯವರು ಬೆಳ್ಳಾರಿಗೆ ಬರ್ತಿರ್ಲಿಲ್ವೋ ಅಲ್ಲಿವರೆಗೂ ಭಾಳಷ್ಟು ಶಾಂತಿಯುತವಾಗಿತ್ತು. ತಾವು ನೋಡ್ದಂಗೆ ರೆಡ್ಡಿಯವರ ಒಂದು ಎಂಟ್ರಿ ಬೆಳ್ಳಾರಿಗೆ ಇವತ್ತು ಯಾವುದಾದ್ರು ರೀತಿಯಲ್ಲಿ ಸಣ್ಣ ಪುಟ್ಟ ಇನ್ಸಿಡೆನ್ಸ್ಗಳಾಗಿ ಇವತ್ತು ಕೊಲೆ ಆಗಿರೋಂಥ ಒಂದು ಇನ್ಸಿಡೆನ್ಸ್ ಆಗಿರೋದು ನಾನು ನೋಡಿದ್ರಿ. ನನ್ನ ತಿಳುವಳಿಕೆ ಪ್ರಕಾರ ಭರತ್ ರೆಡ್ಡಿಯವರು ಶಾಸಕತನದ ವ್ಯವಸ್ಥೆಯಲ್ಲಿ ಭಾಳಷ್ಟು ಯೂತ್, ಇವತ್ತು ವಯಸ್ಸು ಚಿಕ್ಕಲಿದ್ದರೂ ಭಾಳಷ್ಟು ಮೆಚ್ಯೂರ್ಡ್ ಆಗಿ ಆ ಒಂದು ಭಾಗದಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಶಾಸಕತನದ ನಿರ್ವಹಣಾ ವ್ಯವಸ್ಥೆ ಬಗ್ಗೆ ಭಾಳಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ತಿರೋಂಥದ್ದು ಎಲ್ಲರಿಗೂ ಮಂದಟ್ಟಾಗಿತ್ತು. ಈಗ ಭರತ್ ರೆಡ್ಡಿಯವರನ್ನ ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ರೆಡ್ಡಿ ಮತ್ತು ಅವರ ಕುಟುಂಬದವರು ಪ್ರಯತ್ನದಲ್ಲಿ ಈ ಒಂದು ಆದಂಥ ಒಂದು ಬುಲೆಟಿನಿಂದ ಇಂಜುರಿ ಆಗಿ ಸಾವಾಗಿರೋಂಥದ್ದು ಭಾಳಷ್ಟು ಶೋಚನೀಯ. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಉಪಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾರೇ ತಪ್ಪು ಮಾಡಿದ್ರು ಕ್ರಮವನ್ನು ಜರುಗಿಸ್ತಾರೆ ಅನ್ನೋದನ್ನು ಹೇಳಬಲ್ಲೆ ನಾನು. ಅದ್ರ ಜೊತೆಗೆ ಇವತ್ತೇನು ಬಿ ಜೆ ಪಿಯವರ ಒಂದು ನಡೆ ಪ್ರತಿಯೊಂದು ವಿಚಾರದಲ್ಲೂ ಜನರಿಗೆ ಕಲವನ್ನು ಮೂಡಿಸಿ, ಗೊಂದಲವನ್ನು ಮೂಡಿಸಿ, ಈ ಸರ್ಕಾರದ ವಿರುದ್ಧ ಎಲ್ಲ ರೀತಿಯಲ್ಲೂ ಅವರ ಮಾಡ್ತವ್ರಂಥ ಗಾಳಿ ತಪ್ಪು ಮಾಹಿತಿಗಳ ವ್ಯವಸ್ಥೆ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಸ್ಪೆಷಲಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ನಾವು ತಿಳಿದಂಗೆ ಎಲ್ಲ ವಿಚಾರದಲ್ಲೂ ನಮ್ಮ ಸರ್ಕಾರ ಇದನ್ನು ಕ್ರಮವನ್ನು ಜರುಗಿಸುತ್ತೆ. ಯಾವುದೇ ಕಾರಣಕ್ಕೂ ಯಾರೂ ಧೃತಿಗೆಡೋಂಥ ಅವಶ್ಯಕತೆ ಇಲ್ಲ. ಈಗ ನಿನ್ನೆ ತಾನೇ ನಮ್ಮ ಜಮೀರಣ್ಣವರು ಇನ್ಚಾರ್ಜ್ ಮಿನಿಸ್ಟ್ರು ಅವ್ರ ಮನೆಗೆ ಹೋಗಿ 25 ಲಕ್ಷ ರೂಪಾಯಿ ಕಾಂಪನ್ಸೇಷನ್ನು ಸಹ ಕೊಟ್ಟು ಬಂದಿದ್ದಾರೆ. ಅದರಿಂದ ಜೀವ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅವ್ರ ಜೊತೆ ನಾವು ನಿಲ್ತೇವೆ. ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ತಿಳಿದುಬಿಟ್ಟಿದ್ದೇನೆ. ನಾನು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಈ ರೀತಿಯ ಕಲವನ್ನು ಸೃಷ್ಟಿ ಮಾಡೋಂಥ ಬಿ ಜೆ ಪಿಗೆ ದಮನ ಮಾಡೋಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಹೇಳಬಲ್ಲೆ ನಾನು. ಸರ್, ತಾವು ಏನಾದರೂ ಭರತ್ ರೆಡ್ಡಿ ಅವರು ನಿಮ್ಮ ಪಕ್ಷ ಶಾಸಕರ ಜೊತೆ ಏನಾದರೂ ಮಾತಾಡಿದ್ರೆ ಏನಾದರೂ? ಇಲ್ಲ, ನಾನು ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಬೆಳಗ್ಗೆಯಿಂದ ಸಂಜೆ ಟೆನ್ಷನಲ್ಲಿ ಇರ್ತಾರೆ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಯಾವುದೇ ಇವತ್ತು ಚೀಫ್ ಮಿನಿಸ್ಟರ್ ಸಾಹೇಬರು ಮತ್ತು ಡಿ ಸಿ ಎಮ್ ಸಾಹೇಬರು ಹೇಳಿಕೆಗಳನ್ನು ನೀವೇ ನೋಡಿದ್ರಿ. ಸೊ ಆ ಕಾರಣಕ್ಕೋಸ್ಕರ ಫುಲ್ ಸ್ಟಾಕ್ ತೆಗೆದುಕೊಂಡಿದ್ದಾರೆ. ಏನೇನು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅನ್ನೋದನ್ನು ನಮ್ಮ ಸರ್ಕಾರ ಮಾಡುತ್ತೆ, ಕ್ರಮ ಜರುಗಿಸುತ್ತೆ. ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ತಪ್ಪಿತಸ್ಥರನ್ನು ಬಿಡೋ ಮಾತೇ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪಕ್ಷ ಹಾಗೆ ನೀವು ಭರತ್ ರೆಡ್ಡಿ ಅವರ ಪರ ಇದ್ದೀರಿ? ಅಫ್ಕೋರ್ಸ್ ಭರತ್ ರೆಡ್ಡಿ ವಿಚಾರಕ್ಕೆಲ್ಲ ಈ ರೀತಿಯ ವ್ಯವಸ್ಥೆಯಲ್ಲಿ ಹೋಗೋಂಥ ಒಂದು ಗುಣ ಇಲ್ಲ, ವ್ಯಕ್ತಿತ್ವ ಇಲ್ಲ. ಒಂದು ಸ್ವಲ್ಪ ಬೆಳ್ಳಾರಿಯ ಜನಕ್ಕೆ ಯಾವ ರೀತಿ ಇವರು ದಾರಿ ತಪ್ಪಿಸೋಂಥ ಕೆಲಸ ಬಿ ಜೆ ಪಿಯವ್ರು ಮಾಡ್ತಾರೆ, ಅದು ನಿಮಗೆ ಗೊತ್ತಿದ್ದಂತೆ ಅದೆಲ್ಲನೂ ಇನ್ನು ಇನ್ವೆಸ್ಟಿಗೇಷನ್ಸಲ್ಲಿ ಹೊರ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇವರ ಚೇಷ್ಟೆಗಳು ಇನ್ನು ಮುಂದುವರಿಯೋಕ್ಕೆ ಬಿಡೋದಿಲ್ಲ. ಇಲ್ಲಿವರೆಗೂ ಶಾಂತಿಯುತವಾಗಿ ನಾವು ಕಾಪಾಡಿದ್ದೇವೆ. ಇನ್ನು ಮುಂದಕ್ಕೂ ಬೆಳ್ಳಾರಿನ ಶಾಂತಿಯುತವಾಗಿ ಕಾಪಾಡೋಂಥ ಜವಾಬ್ದಾರಿನ ನಮ್ಮ ಸರ್ಕಾರ ಹೊರುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ಸರ್, ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ನೋಡ್ತೀವಿ? ತಮಗೆ ಏನಾದರೂ ಮಾಹಿತಿ ಇದೆ? ಯಾಕೆಂತಂದರೆ ಎಲ್ಲೋ ಒಂದು ಕಡೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯಿತು, ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಅನ್ನಿಸ್ತಾ, ಅಥವಾ ಇದು ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ರಾಜಕೀಯವಾಗಿ ಭರತ್ ರೆಡ್ಡಿ ಅವರ ಮೇಲೆ ಮಾಡಿದ್ದಂಥ ಒಂದು ಇದೊಂದು ಪ್ರಕರಣ ಆಯ್ತಾ ಅಂತ ಇದೆ? ಯಾವ ರೀತಿಯಾಗಿ ನೋಡ್ತಿದೆ ಅಂತ ಹೈಕಮಾಂಡ್? ತಮಗೆ ಏನಾದರೂ ಮಾಹಿತಿ ಇದೆ? ರೀ, ಪೊಲಿಟಿಕ್ಸೇ ಹಂಗೆ ರೀ. ನೀವು ರೆಡ್ಡಿಯವ್ರದ್ದು ಬೆಳವಣಿಗೆ ನೋಡಿದ್ದೀರಲ್ಲ, ಅವರ ಕುಟುಂಬದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಎಲ್ಲೋ ಒಂದು ಕಡೆ ಇಷ್ಟು ದಿನ ಸೈಲೆಂಟ್ ಆಗಿದ್ದರು. ಇನ್ನು ಮುಂದಕ್ಕೆ ಕಲಾವನ್ನು ಸೃಷ್ಟಿ ಮಾಡೋ ಅಂಥ ವ್ಯವಸ್ಥೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಿಡೋದಿಲ್ಲ. ಇನ್ನು ಏನೇ ಒಂದು ವ್ಯವಸ್ಥೆ ಆದರೂ ಎಲ್ಲದು ನಮಗೆ ಇನ್ವೆಸ್ಟಿಗೇಷನ್ ಮೂಲಕ ಸತ್ಯ ಹೊರ ಬರುತ್ತೆ. ಎಷ್ಟು ದಿನ ಅಂತ ಮುಚ್ಚಿಕೋತೀರಿ? ಸೊ ಆ ಕಾರಣಕ್ಕೋಸ್ಕರ
ಇವ್ರು ಆಡೋಂಥ ಚೇಷ್ಟೆಗೆ ನಮ್ಮ ಸರ್ಕಾರ ಸುಮ್ಮನೆ ಕೂರೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಾಂಗ್ ಇದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನ ಹರಿಸ್ತವ್ರೆ. ಮುಂದಿನ ದಿನಗಳಲ್ಲಿ ಕ್ರಮವನ್ನು ಜರುಗಿಸಿ ಈ ಒಂದು ವ್ಯವಸ್ಥೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರೆಲ್ಲರನ್ನೂ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಒಳಗೊಂಡಂತೆ ಕೆಲಸ ಮಾಡ್ತಾರೆ. ತಾವು ಏನಾದರೂ ಗೃಹ ಸಚಿವರು ಏನೋ ಮನವಿ ಮಾಡ್ತಾರೆ ಸರ್? ಅಫ್ಕೋರ್ಸ್ ಇವಾಗ ನನಗೇನು ಸಿಕ್ಕಿದ್ರೆ ನಾನು ಮನವಿ ಮಾಡೋಂಥ ವಿಚಾರ ಏನು ಅಂತಂದರೆ, ಏನು ಇವಾಗ ಕಂಟಿನ್ಯೂ ಆಗಿದೆ ಅದರಂತೆ ನಾವು ಶಾಂತಿಯ ಒಂದು ವಾತಾವರಣವನ್ನು ಮೇಂಟೈನ್ ಮಾಡೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದನ್ನು ಮಾಡ್ತಾರೆ ಪರಮೇಶ್ವರ್ ಸಾಹೇಬರು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಡಾಕ್ಟರ್ ರಂಗನಾಥ್ ಅವರ ಮಾತು. ಅವರು ಪ್ರಮುಖವಾಗಿ ಮೊದಲನೇದಾಗಿ ಅಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಒಂದು ವಿಚಾರನ ಹೇಳ್ತಿದ್ದಾರೆ. ಜೊತೆಗೆ ನಾನು ಕೂಡ ಗೃಹ ಸಚಿವರು ಸಿಕ್ಕಿದ್ರೆ ಅವ್ರ ಜೊತೆ ಕೂಡ ಮಾತಾಡ್ತೇನೆ. ಮೊದಲು ಶಾಂತಿ ನೆಲೆಸೋದಕ್ಕೆ ಏನಾಗಬೇಕು, ಜೊತೆಗೆ ಕಾನೂನು ಪ್ರಕಾರ ಎಲ್ಲ ತಪ್ಪಿಸ್ತಿದ್ದಾರೆ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನೋಡೋಣ ಮುಂದೆ ಈ ಬಳ್ಳಾರಿ ಪ್ರಕರಣ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಗನ್ ಫೈಟು ಈಗ ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ಕಾಡಿಗೆ ಆಡಿರ್ತಕ್ಕಂಥದ್ದು, ಜೊತೆಗೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದಾದ ನಂತರ ರಾಜಕೀಯವಾಗಿ ಕೂಡ ಒಂದಷ್ಟು ಪೊಲಿಟಿಕಲ್ ವಾರ್ಗಳು ಕೂಡ ಶುರುವಾಗಿದೆ. ಒಂದು ಕಡೆಗೆ BJP ನಾಯಕರು ತಮ್ಮ ಶಾಸಕರ ಬೆಂಬಲಕ್ಕೆ ನಿಂತರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರು ಕೂಡ ಶಾಂತಿ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕುಣಿಗಲ್ನ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಬಳ್ಳಾರಿಯ ಪ್ರಕರಣವನ್ನು ತಾವು ಕಾಂಗ್ರೆಸ್ ಶಾಸಕರು ಯಾವ ರೀತಿಯಾಗಿ ನೋಡ್ತೀರಿ? ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ನಾನೊಬ್ಬ ವೈದ್ಯ ವೃತ್ತಿಯಿಂದ ಬಂದಿರೋಂಥ ಹಿನ್ನೆಲೆಯಲ್ಲಿ ಕಲಾದ ಒಂದು ವ್ಯವಸ್ಥೆಯಿಂದ ದೂರ ನಾನು. ಇವತ್ತು ರಾಜಕಾರಣದ ಒಂದು ಇತಿಹಾಸ ಬೆಳ್ಳಾರಿದು. ಎಲ್ಲಿವರೆಗೂ ರೆಡ್ಡಿಯವರು ಬೆಳ್ಳಾರಿಗೆ ಬರ್ತಿರ್ಲಿಲ್ವೋ ಅಲ್ಲಿವರೆಗೂ ಭಾಳಷ್ಟು ಶಾಂತಿಯುತವಾಗಿತ್ತು. ತಾವು ನೋಡ್ದಂಗೆ ರೆಡ್ಡಿಯವರ ಒಂದು ಎಂಟ್ರಿ ಬೆಳ್ಳಾರಿಗೆ ಇವತ್ತು ಯಾವುದಾದ್ರು ರೀತಿಯಲ್ಲಿ ಸಣ್ಣ ಪುಟ್ಟ ಇನ್ಸಿಡೆನ್ಸ್ಗಳಾಗಿ ಇವತ್ತು ಕೊಲೆ ಆಗಿರೋಂಥ ಒಂದು ಇನ್ಸಿಡೆನ್ಸ್ ಆಗಿರೋದು ನಾನು ನೋಡಿದ್ರಿ. ನನ್ನ ತಿಳುವಳಿಕೆ ಪ್ರಕಾರ ಭರತ್ ರೆಡ್ಡಿಯವರು ಶಾಸಕತನದ ವ್ಯವಸ್ಥೆಯಲ್ಲಿ ಭಾಳಷ್ಟು ಇವತ್ತು ವಯಸ್ಸು ಚಿಕ್ಕಲಿದ್ದರೂ ಭಾಳಷ್ಟು ಮೆಚ್ಯೂರ್ಡಾಗಿ ಆ ಒಂದು ಭಾಗದಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಶಾಸಕತನದ ನಿರ್ವಹಣಾ ವ್ಯವಸ್ಥೆ ಬಗ್ಗೆ ಭಾಳಷ್ಟು ಚೆನ್ನಾಗಿ ಕೆಲಸವನ್ನು ಮಾಡ್ತಿರೋಂಥದ್ದು ಎಲ್ಲರಿಗೂ ಮಂದಟ್ಟಾಗಿತ್ತು. ಈಗ ಭರತ್ ರೆಡ್ಡಿಯವರನ್ನು ಯಾವ ರೀತಿ ತೇಜೋವಧೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ರೆಡ್ಡಿ ಮತ್ತು ಅವರ ಕುಟುಂಬದವರು ಪ್ರಯತ್ನದಲ್ಲಿ ಈ ಒಂದು ಆದಂಥ ಒಂದು ಬುಲೆಟಿನಿಂದ ಇಂಜುರಿ ಆಗಿ ಸಾವಾಗಿರೋಂಥದ್ದು ಭಾಳಷ್ಟು ಶೋಚನೀಯ. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ DK ಶಿವಕುಮಾರ್ ಸಾಹೇಬ್ರವರ ಉಪಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾರೇ ತಪ್ಪು ಮಾಡಿದರೂ ಕ್ರಮವನ್ನು ಜರುಗಿಸ್ತಾರೆ ಅನ್ನೋದನ್ನು ಹೇಳಬಲ್ಲೆ ನಾನು. ಅದ್ರ ಜೊತೆಗೆ ಇವತ್ತೇನು BJPಯವರ ಒಂದು ನಡೆ ಪ್ರತಿಯೊಂದು ವಿಚಾರದಲ್ಲೂ ಜನರಿಗೆ ಕಲವನ್ನು ಮೂಡಿಸಿ, ಗೊಂದಲವನ್ನು ಮೂಡಿಸಿ, ಈ ಸರ್ಕಾರದ ವಿರುದ್ಧ ಎಲ್ಲ ರೀತಿಯಲ್ಲೂ ಅವರ ಮಾಡ್ತವ್ರಂಥ ತಪ್ಪು ಮಾಹಿತಿಗಳ ವ್ಯವಸ್ಥೆ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಸ್ಪೆಷಲಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ನಾವು ತಿಳಿದಂಗೆ ಎಲ್ಲ ವಿಚಾರದಲ್ಲೂ ನಮ್ಮ ಸರ್ಕಾರ ಇದನ್ನು ಕ್ರಮವನ್ನು ಜರುಗಿಸುತ್ತೆ. ಯಾವುದೇ ಕಾರಣಕ್ಕೂ ಯಾರೂ ಧೃತಿಗೆಡೋಂಥ ಅವಶ್ಯಕತೆ ಇಲ್ಲ. ಈಗ ನಿನ್ನೆ ತಾನೇ ನಮ್ಮ ಜಮೀರಣ್ಣವರು ಇನ್ಚಾರ್ಜ್ ಮಿನಿಸ್ಟ್ರು ಅವ್ರ ಮನೆಗೆ ಹೋಗಿ 25 ಲಕ್ಷ ರೂಪಾಯಿ ಕಾಂಪನ್ಸೇಷನ್ನು ಸಹ ಕೊಟ್ಟು ಬಂದಿದ್ದಾರೆ. ಅದರಿಂದ ಜೀವ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅವ್ರ ಜೊತೆ ನಾವು ನಿಲ್ತೇವೆ. ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂತ ತಿಳಿದುಬಿಟ್ಟಿದ್ದೇನೆ. ನಾನು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಈ ರೀತಿಯ ಕಲವನ್ನು ಸೃಷ್ಟಿ ಮಾಡೋಂಥ BJPಗೆ ದಮನ ಮಾಡೋಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂತ ಹೇಳಬಲ್ಲೆ ನಾನು. ಸರ್, ತಾವು ಏನಾದರೂ ಭರತ್ ರೆಡ್ಡಿ ಅವರು ನಿಮ್ಮ ಪಕ್ಷ ಶಾಸಕರ ಜೊತೆ ಏನಾದರೂ ಮಾತಾಡಿದ್ರೆ? ಏನಾದರೂ ಇಲ್ಲ, ನಾನು ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಬೆಳಗ್ಗೆಯಿಂದ ಸಂಜೆ ಟೆನ್ಷನಲ್ಲಿ ಇರ್ತಾರೆ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಯಾವುದೇ ಇವತ್ತು ಚೀಫ್ ಮಿನಿಸ್ಟರ್ ಸಾಹೇಬರು ಮತ್ತು DCM ಸಾಹೇಬರು ಹೇಳಿಕೆಗಳನ್ನು ನೀವೇ ನೋಡಿದ್ರಿ. ಸೊ ಆ ಕಾರಣಕ್ಕೋಸ್ಕರ ಫುಲ್ ಸ್ಟಾಕ್ ತೆಗೆದುಕೊಂಡಿದ್ದಾರೆ. ಏನೇನು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು ಅನ್ನೋದನ್ನು ನಮ್ಮ ಸರ್ಕಾರ ಮಾಡುತ್ತೆ, ಕ್ರಮ ಜರುಗಿಸುತ್ತೆ. ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ತಪ್ಪಿತಸ್ಥರನ್ನು ಬಿಡೋ ಮಾತೇ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪಕ್ಷ ಹಾಗೆ ನೀವು ಭರತ್ ರೆಡ್ಡಿ ಅವರ ಪರ ಇದ್ದೀರಿ? ಅಫ್ಕೋರ್ಸ್ ಭರತ್ ರೆಡ್ಡಿ ವಿಚಾರಕ್ಕೆಲ್ಲ ಈ ರೀತಿಯ ವ್ಯವಸ್ಥೆಯಲ್ಲಿ ಹೋಗೋಂಥ ಒಂದು ಗುಣ ಇಲ್ಲ, ವ್ಯಕ್ತಿತ್ವ ಇಲ್ಲ. ಒಂದು ಸ್ವಲ್ಪ ಬೆಳ್ಳಾರಿಯ ಜನಕ್ಕೆ ಯಾವ ರೀತಿ ಇವರು ದಾರಿ ತಪ್ಪಿಸೋಂಥ ಕೆಲಸ BJPಯವ್ರು ಮಾಡ್ತಾರೆ, ಅದು ನಿಮಗೆ ಗೊತ್ತಿದ್ದಂತೆ ಅದೆಲ್ಲನೂ
ಇನ್ನು ಇನ್ವೆಸ್ಟಿಗೇಷನ್ಸಲ್ಲಿ ಹೊರ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇವರ ಚೇಷ್ಟೆಗಳು ಇನ್ನು ಮುಂದುವರಿಯೋಕ್ಕೆ ಬಿಡೋದಿಲ್ಲ. ಇಲ್ಲಿವರೆಗೂ ಶಾಂತಿಯುತವಾಗಿ ನಾವು ಕಾಪಾಡಿದ್ದೇವೆ. ಇನ್ನು ಮುಂದಕ್ಕೂ ಬಳ್ಳಾರಿನ ಶಾಂತಿಯುತವಾಗಿ ಕಾಪಾಡೋಂಥ ಜವಾಬ್ದಾರಿನ ನಮ್ಮ ಸರ್ಕಾರ ಹೊರುತ್ತೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ಸರ್, ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ನೋಡ್ತೀವಿ? ತಮ್ಗೆ ಏನಾದ್ರು ಮಾಹಿತಿ ಇದೆ? ಯಾಕೆಂತಂದರೆ ಎಲ್ಲೋ ಒಂದು ಕಡೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯಿತು, ಏನಾದರೂ ಪಕ್ಷಕ್ಕೆ ಡ್ಯಾಮೇಜ್ ಅನ್ನಿಸ್ತಾ, ಅಥವಾ ಇದು ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ರಾಜಕೀಯವಾಗಿ ಭರತ್ ರೆಡ್ಡಿ ಅವರ ಮೇಲೆ ಮಾಡಿದ್ದಂಥ ಒಂದು ಇದೊಂದು ಪ್ರಕರಣ ಆಯ್ತಾ ಅಂತ ಇದೆ? ಯಾವ ರೀತಿಯಾಗಿ ನೋಡ್ತಿದೆ ಅಂತ ಹೈಕಮಾಂಡ್? ತಮ್ಗೆ ಏನಾದರೂ ಮಾಹಿತಿ ಇದೆ? ರೀ, ಪಾಲಿಟಿಕ್ಸೇ ಹಂಗೆ ರೀ. ನೀವು ರೆಡ್ಡಿಯವ್ರದ್ದು ಬೆಳವಣಿಗೆ ನೋಡಿದ್ದೀರಲ್ಲ, ಅವರ ಅವರ ಕುಟುಂಬದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಎಲ್ಲೋ ಒಂದು ಕಡೆ ಇಷ್ಟು ದಿನ ಸೈಲೆಂಟ್ ಆಗಿದ್ದರು. ಇನ್ನು ಮುಂದಕ್ಕೆ ಕಲಹವನ್ನು ಸೃಷ್ಟಿ ಮಾಡೋ ಅಂಥ ವ್ಯವಸ್ಥೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಿಡೋದಿಲ್ಲ. ಇನ್ನು ಏನೇ ಒಂದು ವ್ಯವಸ್ಥೆ ಆದರೂ ಎಲ್ಲದು ನಮಗೆ ಇನ್ವೆಸ್ಟಿಗೇಷನ್ ಮೂಲಕ ಸತ್ಯ ಹೊರ ಬರುತ್ತೆ. ಎಷ್ಟು ದಿನ ಅಂತ ಮುಚ್ಚಿಕೋತೀರಿ? ಸೊ ಆ ಕಾರಣಕ್ಕೋಸ್ಕರ ಇವ್ರು ಆಡೋಂಥ ಚೇಷ್ಟೆಗೆ ನಮ್ಮ ಸರ್ಕಾರ ಸುಮ್ಮನೆ ಕೂರೋದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಾಂಗ್ ಇದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನ ಹರಿಸ್ತವ್ರೆ. ಮುಂದಿನ ದಿನಗಳಲ್ಲಿ ಕ್ರಮವನ್ನು ಜರುಗಿಸಿ ಈ ಒಂದು ವ್ಯವಸ್ಥೆಯಲ್ಲಿ ಯಾರ್ಯಾರು ತಪ್ಪಿತಸ್ಥಿದ್ರೆ ಅವರೆಲ್ಲರನ್ನೂ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಒಳಗೊಂಡಂತೆ ಕೆಲಸ ಮಾಡ್ತಾರೆ. ತಾವು ಏನಾದರೂ ಗೃಹ ಸಚಿವರು ಏನೋ ಮನವಿ ಮಾಡ್ತಾರೆ ಸರ್? ಅಫ್ಕೋರ್ಸ್ ಇವಾಗ ನನಗೇನು ಸಿಕ್ಕಿದ್ರೆ ನಾನು ಮನವಿ ಮಾಡೋಂಥ ವಿಚಾರ ಏನು ಅಂತಂದರೆ, ಏನು ಇವಾಗ ಕಂಟಿನ್ಯೂ ಆಗಿದೆ ಅದರಂತೆ ನಾವು ಶಾಂತಿಯ ಒಂದು ವಾತಾವರಣವನ್ನು ಮೇಂಟೈನ್ ಮಾಡೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದನ್ನು ಮಾಡ್ತಾರೆ ಪರಮೇಶ್ವರ್ ಸಾಹೇಬರು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾನು ಡಾಕ್ಟರ್ ರಂಗನಾಥ್ ಅವರ ಮಾತು. ಅವರು ಪ್ರಮುಖವಾಗಿ ಮೊದಲನೇದಾಗಿ ಅಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಒಂದು ವಿಚಾರನ ಹೇಳ್ತಿದ್ದಾರೆ. ಜೊತೆಗೆ ನಾನು ಕೂಡ ಗೃಹ ಸಚಿವರು ಸಿಕ್ಕಿದ್ರೆ ಅವ್ರ ಜೊತೆಗೂ ಕೂಡ ಮಾತಾಡ್ತೇನೆ. ಮೊದಲು ಶಾಂತಿ ನೆಲೆಸೋದಕ್ಕೆ ಏನಾಗಬೇಕು, ಜೊತೆಗೆ ಕಾನೂನು ಪ್ರಕಾರ ಎಲ್ಲ ತಪ್ಪಿಸ್ತಿದ್ದಾರೆ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನೋಡೋಣ ಮುಂದೆ ಈ ಬಳ್ಳಾರಿ ಪ್ರಕರಣ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.